ಸಂಘಟನೆಗಳ ಒಕ್ಕೂಟದ ಪರವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾತಾಡಿ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಅಲೆಮಾರಿಗಳದು SC/ST ಅಲೆಮಾರಿಗಳದು ಒಂದು ಅಲೆ ಎದ್ದಿದೆ. ಇಲ್ಲಿ ನಾಯಕತ್ವ ಬೆಳೆದಿದೆ. ಆದರೂ ಕೂಡ ಯಾವುದೇ ಒಂದು ಪಕ್ಷಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯಗಳನ್ನ ಸಮರ್ಪಕವಾಗಿ ನೀಡ್ತಾ ಇದೆ. ಆ ಕಾರಣದಿಂದ ನಾವು ಎಲ್ಲ ಪಕ್ಷಗಳಿಗೂ ಒಂದು ಮನವಿ ಮಾಡೋದೇನೆಂದರೆ, ಮೊದಲನೇದಾಗಿ ಈ ಸಮುದಾಯದ ಎಲ್ಲ ಯಾರು ಪಕ್ಷಗಳಿಗೆ ಗುರುತಿಸ್ಕೊಂಡು ಪಕ್ಷಗಳಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೋ ಅವ್ರುಗಳಿಗೆಲ್ಲ ಒಂದು ಪ್ರಾತಿನಿಧ್ಯ ಸಿಗಲಿ, ಪಕ್ಷದ ಒಳಗಡೆ ಪಕ್ಷದ ಒಂದು ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆಯಲ್ಲಿ ಒಂದು ಅವಕಾಶ ಸಿಗಲಿ ಅಂತ ಹೇಳಿ ಅಲ್ಲಿ ಮೊದಲನೇದಾಗಿ ಒಂದು ಘಟಕವನ್ನು ಸ್ಥಾಪನೆ ಮಾಡಬೇಕು. BJPಲಿ ಪ್ರಕೋಷ್ಠಗಳು ಮಾಡೋದಾಗಲಿ, ಇಲ್ಲ ಮೋರ್ಚಾಗಳು ಮಾಡೋದಾಗಲಿ, ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಘಟಕಗಳು ಮಾಡೋದಾಗಲಿ, JDSಲ್ಲಿ ಯಾವ ವ್ಯವಸ್ಥೆ ಇದೆಯೋ ಅವ್ರ ವ್ಯವಸ್ಥೆ ಪ್ರಕಾರ ಒಂದು ಘಟಕಗಳನ್ನ ಸ್ಥಾಪನೆ ಮಾಡಿ ಎಲ್ಲ ರೀತಿಯಲ್ಲೂ ಗ್ರಾಮ ಮಟ್ಟದಿಂದ ಹಿಡಿದು ಪಾರ್ಲಿಮೆಂಟ್ ಮಟ್ಟದವರೆಗೂ ಈ ಜನ ಏನು ಶ್ರಮಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ ಒಂದು ಕರೆಯನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಈಗ ನಾಮನಿರ್ದೇಶಕ ಸ್ಥಾನಗಳು ಏನು ಈ ಕೌನ್ಸಿಲ್ಗೆ MLCಗಳು ಮಾಡೋದಕ್ಕೋಸ್ಕರ ಇವಾಗ ಒಂದು ಅವಕಾಶ ಬಂದಿದೆಯೋ, ಈ ಸಮುದಾಯಗಳು ಜಾತಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಚುನಾವಣೆಗೆ ಹೋಗಿ ಚುನಾವಣೆಯಲ್ಲಿ ಭಾಗವಹಿಸಿ ಎಲೆಕ್ಷನ್ಗಳನ್ನ ಗೆದ್ದು ಸ್ಥಾನಮಾನಗಳು ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದ ನಾವೇನು ಹೇಳ್ತೀವಿ, ಈ ಸಮುದಾಯಗಳಿಗೆ ನಾಮನಿರ್ದೇಶಕ ಸ್ಥಾನಮಾನಗಳನ್ನ ದಯವಿಟ್ಟು ಕಲ್ಪಿಸ್ಕೊಡ್ಬೇಕು, ಎಲ್ಲ ಪಕ್ಷಗಳು ಕಲ್ಪಿಸ್ಕೊಡ್ಬೇಕು. ಇಷ್ಟು ಹೇಳಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಮುಗಿಸಿದ್ದೇವೆ. ಈಗ ನಮ್ಮ ಲೋಹಿತ್ ಅವರು ಮುಂದುವರೆದ ಭಾಗವಾಗಿ ಮುಂದುವರೆದ ಭಾಗವಾಗಿ ಏನು ನಮ್ಮ ರಾಜ್ಯಾಧ್ಯಕ್ಷರು ಆದರ್ಶ ಯಲ್ಲಪ್ಪ ಅವರು ಹೇಳಿದ್ರು, ಆ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಸಹ ಅಲೆಮಾರಿ ಸಮುದಾಯಗಳಿಗೆ ಆದ್ಯತೆ ಕೊಡಬೇಕು. ಆ ಪಕ್ಷದಲ್ಲಿ ಏನು ತೊಡಗಿಸ್ಕೊಂಡಿದ್ದಾರೆ ಆ ಸಮುದಾಯದ ಮುಖಂಡರಿಗೆ ಎಲ್ಲ ವಿವಿಧ ನಿಗಮಗಳಾಗಿರ್ಬೋದು ಅಥವಾ ಏನು MLC ಅಥವಾ ರಾಜ್ಯಸಭಾ ಮೆಂಬರ್ ಮಾಡೋ ಮೂಲಕ ಒಂದು ಸಾಮಾಜಿಕ ನ್ಯಾಯ ಪಕ್ಷ ಕಲ್ಪಿಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ತಾ, ಜೊತೆಯಲ್ಲಿ ಈ ಅಲೆಮಾರಿ ಧ್ವನಿ ಇದ್ದಂಥ ತಬ್ಲಿ ಅಲೆಮಾರಿ ಸಮುದಾಯಗಳನ್ನು ದಿಕ್ಕು ತಪ್ಪಿಸಿ ಅವರ ತಟ್ಟೆಗೆ ಕನ್ನ ಹಾಕೋಂಥದ್ದು, ಕೈ ಹಾಕೋಂಥ ಒಂದು ದುರುದ್ದೇಶ ಇಟ್ಕೊಂಡು ಸ್ವಾರ್ಥಕ್ಕೆ ಇರೋವಂಥ ಕೆಲವು ನಾಯಕರುಗಳಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಸಹ ನಮ್ಮ ಅಲೆಮಾರಿ ಸಮುದಾಯಗಳನ್ನು ನಾಯಕತ್ವಕ್ಕೆ ಕೈ ಹಾಕಬಾರ್ದು. ಅವರು ನಮಗೆ ಬೆಂಬಲಿಸಬೇಕು, ನಮಗೆ ಸಹಕಾರ ನೀಡಬೇಕು, ನಮ್ಮ ಸಮುದಾಯಗಳಲ್ಲೇ ಇರೋವಂಥ ಪ್ರಮುಖರನ್ನ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಾನು ವೆಂಕಟೇಶ್ ದುರಾ ಅಂತ SC/ST ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಂಘಟನೆಗಳ ಒಕ್ಕೂಟದ ರಾಜ್ಯ ಕಾರ್ಯಾಧ್ಯಕ್ಷರು. ಮತ್ತು ಪ್ರಮುಖವಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ತಿಳಿಸೋದೇನೆಂದರೆ, ಸುಮಾರು ಈ ರಾಜ್ಯದಲ್ಲಿ SC/ST ಅಲೆಮಾರಿಗಳು ಸುಮಾರು 18 ಲಕ್ಷ ಜನಸಂಖ್ಯೆ ಇದ್ದಾರೆ. ಈ ಧ್ವನಿ ಇಲ್ಲದ ಈ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲದೆ ಇಂಥ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗೋದಕ್ಕೆ ಇದೊಂದು ಸಣ್ಣ ಅವಕಾಶ. ಎಲ್ಲ ಪಕ್ಷಗಳು ಇದನ್ನು ಗುರುತಿಸಿ ಇಂಥ ಸಣ್ಣ ಸಮುದಾಯಗಳಿಗೆ ಇಂಥ ಒಂದು ಅವಕಾಶ ಕೊಡಬೇಕಂತ ಮನವಿ ಮಾಡ್ತೀನಿ. ನನ್ನ ಹೆಸರು BH ಮಂಜುನಾಥ್ ಅಂತ. ನಾನು SC/ST ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಂಘಟನೆಗಳ ಒಕ್ಕೂಟ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ಮತ್ತು ಅಲೆಮಾರಿ ಸಣ್ಣ ಸಮುದಾಯ ಶಿಲೆಕೇತ ಸಮುದಾಯದ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ತಿಳಿಸಿದಾಗೆ ಮತ್ತು ನಮ್ಮ ಸಂಘಟನೆ ಅಧ್ಯಕ್ಷರು ಒಂದು ಆಗ್ರಹ ಮಾಡಿಸಿದಾಗೆ ಅವಕ್ಕೆಲ್ಲ ನಮ್ಮೆಲ್ಲ ಸಮುದಾಯಗಳು ಬೆಂಬಲವಾಗಿದ್ದಾರೆ. ದೊಮ್ಮಲ್ ಸಮುದಾಯ, ಸುಡುಗಾಡಿಸಿದ್ರು, ಹುಡುಗ ಜಂಗಮ, ಕಮ್ಮಾರರು, ಚನ್ನದಾಸರು, ವಲಯದಾಸರು, ಮಾಲದಾಸರು, ಶಿಲೆಕೇತ, ಕೊರಚ, ಕೊರ್ಮ ಈ ರೀತಿಯಾದಂತಹ ಜಾತಿಗಳ ಒಂದು ಸಂಘಟನೆಗಳು ಎಲ್ಲರೂ ವೈಯಕ್ತಿಕವಾಗಿ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಈಗ ಏನು MLC ಆಗಬೇಕು ಅಂತ ಅಂದ್ಬಿಟ್ಟು ಕೆಲವರು ಜಾತಿ ಅಲ್ಲದೇ ಇರೋರು ನಮ್ಮ ಅಲೆಮಾರಿಗಳ ಒಂದು ನಾಯಕತ್ವವನ್ನು ವಹಿಸ್ಕೊಬೇಕು ಅಂತ ಇದ್ದಾರೋ ಅದಕ್ಕೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದೀವಿ. ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಮ್ಮ ಕೆಲವು ಅಲೆಮಾರಿಗಳ ನಾಯಕರು 30-40 ವರ್ಷಗಳಿಂದ ನಮ್ಮ ಸಮುದಾಯಗಳ ಏಳಿಗೆಗಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕೆಲವು ಕೆಲಸಗಳನ್ನ ಮಾಡಿಸಿ ಇವತ್ತು ಕೋಶ ಆಗೋದಕ್ಕಾಗಲಿ, ಆಯೋಗ ಆಗೋದಕ್ಕಾಗಲಿ ಪಾದಯಾತ್ರೆಲ್ಲ ಮಾಡಿ ಮತ್ತು ತಿರ್ಗಾ ಆಯೋಗ ಆಗೋದಕ್ಕೆ ಅಧ್ಯಕ್ಷರಾಗೋದಕ್ಕೂ ಅದನ್ನು ಒಂದು ಲಾಬಿ ನಡೆಸ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಮ್ಮ ಈ MLC ಆಗಲಿ ಮತ್ತು ನಿಗಮಗಳಿಗೆ ಡೈರೆಕ್ಟರ್ಗಳನ್ನು ಅಲೆಮಾರಿಗಳನ್ನೇ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಒತ್ತಾಯಿಸಿ ಕೆಲವು ಹೆಸರುಗಳನ್ನ ಈ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ತಲುಪಿಸ್ಬೇಕು ಸರ್ಕಾರಕ್ಕೆ ಅಂತ ಅಂದ್ಬಿಟ್ಟು ಕೇಳ್ಕೊಂತೀವಿ. ಆ ಹೆಸರುಗಳು ಯಾವುದಂದರೆ, ಮೊದಲನೆಯದಾಗಿ ನಮ್ಮ ಸಮುದಾಯದ
ಯಾವುದೇ ಪಕ್ಷಕ್ಕೆ ನಾವು ಸೀಮಿತ ಅಲ್ಲ. ನಾವು 3 ಪಕ್ಷಗಳಿಗೆ ಬೇಡಿಕೆ ಇಡ್ತಾ ಇರೋದು ಏನು ಅಂತಂದರೆ, ಲೋಹಿತಾಕ್ಷ ಸುಡುಗಾಡು ಸಿಖ್ಖರ ಸಮುದಾಯದವರು ಒಂದು 30-40 ವರ್ಷಗಳಿಂದ ಈ ಅಲೆಮಾರಿ ಸಮುದಾಯಗಳಿಗಾಗಿ ದುಡಿದಿದ್ದಾರೆ. ಮತ್ತು ಸಣ್ಣ ಸಮುದಾಯ ಒಂದು 1000-1500 ಇರುವಂತಹ ಒಂದು ಸಣ್ಣ ಸಮುದಾಯದ ಗೋಸಂಗಿ ಸಮುದಾಯದ ಚಾವಡೆ ಲೋಕೇಶ್ ಅಂತ ಅವರು ಪಾಪ ಈಗಾಗಲೇ ನಿಗಮದಿಂದ ಅವಕಾಶ ವಂಚಿತರಾಗಿ ಅವ್ರಿಗೂ ಒಂದು ಬೇಸರ ಇರೋದ್ರಿಂದ MLC ಸೀಟ್ ಕೊಡಲಿಕ್ಕೆ ಅವ್ರಿಗೂ ಯಾವುದಾದ್ರೂ ಒಂದು ಪಕ್ಷದಿಂದ ಚಾನ್ಸ್ ಕೊಡಬೇಕು. ಮತ್ತು ಬುಡುಗ ಜಂಗಮ ಸಮುದಾಯದಿಂದ ಸಣ್ಣ ಮಾರಪ್ಪ ಅಂತ ಅಂದ್ಬಿಟ್ಟು ಅವರು ಸಹ ಈ ಎಲ್ಲ ಸಂಘಟನೆಗಳು ಜಾತಿಗಳು ಒಂದು ವಿಶ್ವಾಸ ಗಳಿಸ್ಕೊಂಡಿದ್ದಾರೆ. ಮತ್ತು ಸಿಳ್ಳೆಕ್ಯಾತ ಸಮುದಾಯದಿಂದ ಸುಭಾಷ್ ವೈ ಚವಾಣ್ ಅಂತ ಅವರು ಸಹ ಈ ಒಂದು 2009-8ರಲ್ಲಿ ರೈತ ಸಂಘದಿಂದ MLA ಆಗಿ ಪಾರ್ಟಿಸಿಪೇಟ್ ಮಾಡಿದರು. ಅಂಥ ಒಂದು ಸಣ್ಣ ಸಮುದಾಯದವರು ಇವತ್ತು MLC ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದಾರೆ ಅಂದರೆ ತುಂಬ ಸಂತೋಷ ಆಗುತ್ತೆ. ಅವರು ಹೆಸರನ್ನು ನಾವು ಶಿಫಾರಸು ಮಾಡ್ತಿದ್ವಿ. ದೊಮ್ಮರ ಸಮುದಾಯಗಳು ಈಗಾಗಲೇ ನಮ್ಮ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿದ್ದಂಥವರು ಒಂದು ಸಣ್ಣ ಸಮುದಾಯ ದೊಮ್ಮರ ಸಮುದಾಯ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರೂ ರಾಜಕೀಯವಾಗಿ ಅವ್ರನ್ನ ದೊಮ್ಮರಾಟ ಅವು ಇವು ಅಂತೇಳಿ ಇದು ಮಾಡ್ತಾ ಇರ್ತಾರೆ, ಅಪಮಾನ ಮಾಡ್ತಾ ಇರ್ತಾರೆ. ಆ ಒಂದು ಸಣ್ಣ ಸಮುದಾಯದಿಂದ ಬರ್ತಾ ಇರೋಂಥ ದಾನಪ್ಪ ಕಬ್ಬೇರವ್ರಿಗೆ ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಇದರಲ್ಲಿ. ಆಮೇಲೆ ಒಬ್ಬ ಪತ್ರಕರ್ತರು ಮತ್ತು ಅಲೆಮಾರಿಗಳ ಬಗ್ಗೆ ತುಂಬ ಸಂಶೋಧನೆ ಮಾಡಿ ಒಂದು ಚಿಂತಕರಾಗಿದ್ದಾರೆ, ಹಿಂದೂಧರ್ ಹೊನ್ನಾಪುರ ಅಂತ ಅಂದ್ಬಿಟ್ಟು ಅವರು ಸಹ ಮಾಡ್ಬೋದು. ನಾವು ಈ ಹೆಸರುಗಳನ್ನ ಯಾವುದೇ ಪಕ್ಷಕ್ಕೆ ಅದು ಇರುತ್ತಲ್ಲ, ಅವರು ಯಾವ ಪಕ್ಷದಲ್ಲಿ ಇವ್ರನ್ನೆಲ್ಲ ಗುರುತಿಸಿ ಸ್ಥಾನಮಾನ ಕೊಡ್ತಾರೋ ನಾವು ಸ್ವಾಗತಿಸ್ತೀವಿ. ಬಟ್ ಈ ಹೆಸರುಗಳು ಬರಬೇಕು. ಮತ್ತು ಈಗ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ತೀವ್ರವಾಗಿ CS ದ್ವಾರಕಾನಾಥ್ ಅವ್ರನ್ನ ಖಂಡಿಸ್ತಾರೆ.